ಕನ್ನಡ ನಾಡು ಕಂಡಂಥ ಕೇವಲ ರೌಡಿಗಳು ಮತ್ತು ವೇಶ್ಯೆಯರ ಚಿತ್ರಣಗಳನ್ನು, ಅವರ ಜೀವನವನ್ನು ಜನರಿಗೆ ಯಾವ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಬೇಕಾದಂಥ ಪತ್ರಕರ್ತರು ಇನ್ನೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯಗಳನ್ನು ಬಹಿರಂಗಪಡಿಸುವಂಥದ್ದಾಗಲಿ, ಲೇಖನಗಳ ಮೂಲಕ ಪ್ರಕಟ ಮಾಡೋದಾಗಲಿ ಮಾಡಬಾರ್ದು ಅಂತ ಹೇಳಿ ಒಂದು ನಿಯಮ ಇದೆ. ಅದನ್ನು ಮೀರಿ ತಮ್ಮ ಹೊಟ್ಟೆಪಾಡಿಗಾಗಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂಥ ಒಂದಷ್ಟು ಹೆಣ್ಮಕ್ಳ ವಿರುದ್ಧ, ಹಾಗೆ ರೌಡಿಗಳನ್ನು ವಿಜೃಂಭಿಸಿ ಬರೆದಂಥ ಪಾಪಿಗಳ ಲೋಕದಲ್ಲಿ ಅಂತ ಏನೇ ಒಂದು ಲೇಖನಗಳನ್ನು ನಿರಂತರ ಪ್ರಕಟ ಮಾಡಿ ಖ್ಯಾತಿಯನ್ನು ಪಡೆದಂಥ ರವಿ ಬೆಳಗೆರೆಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಮಗಿದ್ದಂಥ ಅಸಹನೆಯನ್ನು ರಾಜಲೀಲಾ ವಿನೋದ ಅನ್ನೋ ಒಂದು ಪುಸ್ತಕವನ್ನು ಮುದ್ರಣ ಮಾಡೋದ್ರ ಮೂಲಕ ಅದನ್ನು ತೋರಿಸ್ಕೊಂಡ್ರು ಕೂಡ. ಎಲ್ಲೋ ಅಲ್ಲಿಯವರೆಗೆ YN ಕೃಷ್ಣಮೂರ್ತಿ ಮತ್ತು KS ನಾರಾಯಣ ಸ್ವಾಮಿ ಮತ್ತು ದ್ವಾರಕೀಶ್ ಅಂತ ಕುತಂತ್ರಿಗಳ ಒಂದು ಈ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಂಡಿದ್ದಂಥ ಕನ್ನಡಿಗರು ಎಲ್ಲೋ ಒಂದು ಕಡೆ ರವಿ ಬೆಳಗೆರೆ ಅಂತ ಒಬ್ಬ ಖ್ಯಾತಿಯನ್ನು ಪಡೆದಿದ್ದಂಥ ಒಬ್ಬ ಪತ್ರಕರ್ತ, ಹಾಯ್ ಬೆಂಗಳೂರು ಪತ್ರಿಕೆ ಸಂಪಾದಕರಾಗಿದ್ದಂಥ ಒಬ್ಬರು ಒಂದು ರಾಜಲೀಲಾ ವಿನೋದ ಅಂತ ಕೃತಿಯನ್ನು ಹೊರದಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಕ್ಕೀಡಾದಂತೂ ಸತ್ಯ. ಆದರೆ ಅಂತಿಮವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಲೀಲಾವತಿ ಅವ್ರಿಗೂ ಏನೇನೋ ಸಂಬಂಧ ಇರಲಿಲ್ಲ. ಲೀಲಾವತಿಯವರ ಗಂಡ ವಿನೋದ್ ರಾಜ ಅಥವಾ ML ವಿನೋದ್ ಕುಮಾರ್ ಅಂತೇನಿದ್ದಾರೆ, ಅವರ ತಂದೆ ಮಹಾಲಿಂಗ ಭಾಗವತರನ್ನು ಎಲ್ಲ ಸತ್ಯಾಂಶವನ್ನು ದಾಖಲೆಗಳು ಸಹಿತ ಮಾಧ್ಯಮಗಳ ಮುಂದೆ ನಾನು ಇಡುವಂಥ ಅವರ ಸ್ವಂತ ಲೀಲಾವತಿಯವರ ಅಥವಾ ಮಹಾಲಿಂಗ ಭಾಗವತರವರ ಅಥವಾ ವಿನೋದ್ ರಾಜ್ ಅಂತ ಏನಿದ್ದಾರೆ ML ವಿನೋದ್ ಕುಮಾರ್, ಇವರ ಸಂಪೂರ್ಣ ತಮಿಳುನಾಡಿನ ಚೆನ್ನೈ ಮತ್ತು ಚೆಂಗಲ್ಪಟ್ಟು ಜಿಲ್ಲೆಗಳಲ್ಲಿರುವಂಥ ಜಮೀನುಗಳ ಪತ್ರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟು ಅದರಲ್ಲಿ ಅವರ ತಂದೆ ಯಾರು, ಇವರ ಗಂಡ ಯಾರು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ದಾಖಲೆಗಳು ಸಹಿತ ತೋರಿಸೋದ್ರ ಜೊತೆಗೆ ವಿನೋದ್ ರಾಜ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಧ್ಯಮಗಳ ಮೂಲಕ ನಾನು ಮಾಡಿದ್ದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಏಳಿಗೆಯನ್ನು ಸಹಿಸಕ್ಕಾಗದೆ ಇವರು ಇಂತಹ ಒಬ್ಬ ಈ ವಿಕೃತ ಮನಸ್ಸಿನ ಈ ಷಡ್ಯಂತ್ರ ರೂಪಿಸುವಂಥ ಒಂದು ಕೆಲಸವನ್ನು ಇಂಥ ವಿಕೃತ ಮನಸ್ಸಿನ ಪತ್ರಕರ್ತರು, ಬರಹಗಾರರು, ನಿರ್ದೇಶಕರು ಮಾಡಿದಂಥ ಒಂದು ಪ್ರಯತ್ನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಜೀವನದಲ್ಲಿ ಯಾವತ್ತಿಗೂ ಕೂಡ ಅದನ್ನು ಅವರು ತೋರ್ಪಡಿಸ್ಕೊಳ್ಳೋಂಥ, ಬಹಿರಂಗವಾಗಿ ತೋರ್ಪಡಿಸ್ಕೊಳ್ಳೋಂಥದ್ದಾಗಲಿ, ಆಂತರಿಕವಾಗಿ ತಮ್ಮ ಸ್ನೇಹಿತರ ಬಳಿ ಅಥವಾ ತಮ್ಮ ಆತ್ಮೀಯರ ಬಳಿ ಇದರ ಬಗ್ಗೆ ಅವರು ಹೇಳುವಂಥ ಕೆಲಸವನ್ನು ಕೂಡ ಅವರು ಯಾವತ್ತೂ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದಂಥ ಅತ್ಯಂತ ಆತ್ಮೀಯ ಸ್ನೇಹಿತರು ತಿಪ್ಟೂರು ರಾಮಸ್ವಾಮಿ ಅವರು ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ. ಅವರನ್ನು ನೀವು ಹೋಗಿ ಖುದ್ದಾಗಿ ಮಾತನಾಡಿಸಿದ್ರೆ ಯಾವತ್ತಾದರೂ ಒಂದು ದಿನವಾದರೂ ಒಂದು ಕ್ಷಣವಾದರೂ ತಮ್ಮ ವಿರುದ್ಧ ನಡೆದಂಥ ಇಂಥ ಷಡ್ಯಂತ್ರಗಳ ಬಗ್ಗೆ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಗಲಿ ಅಥವಾ ಹೇಳ್ಕೊಂಡಿದ್ದಾಗಲಿ ಮಾಡಿದಾರಾ ಅಂತ ಹೇಳಿ ತಾವು ಯಾರು ಬೇಕಂದರೂ ಕನ್ನಡ ನಾಡಿನ ಸಮಸ್ತ 7 ಕೋಟಿ ಜನರು ಕೂಡ ಅದನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ಬೋದು. ಅವರು ನಮ್ಮ ಕಣ್ಮುಂದೆ ಇದ್ದಾರೆ. ಅವರು ಅಷ್ಟು ವಿಷಯಗಳನ್ನು ಅವರೆಲ್ಲರ ಮುಂದೆ ಮಾತನಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಅಲ್ಲದೆ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ 3 ಮಹನೀಯರು, ಶ್ರೇಷ್ಠ ಕನ್ನಡಿಗರ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಡಿಸಿರ್ತಕ್ಕಂಥ ಪ್ರಭಾವಗಳು ಹೇಗಿತ್ತು ಅಂತಂತಂದರೆ, ಉದಾಹರಣೆಗೆ ತಮ್ಮ ಹಾಸ್ಯ ಕಾರ್ಯಕ್ರಮಗಳ ಮೂಲಕ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಅಭಿನವ ಬೀಚಿ ಅಂತಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಗಂಗಾವತಿ ಪ್ರಾಣೇಶ್ ಅವರ ಬಹಳಷ್ಟು ವೇದಿಕೆಗಳಲ್ಲಿ ಅವರು ಹೇಳುವಂಥ ಒಂದು ಸತ್ಯ ಮತ್ತು ಅವರ ಮನೆಯಲ್ಲಿ ಅದನ್ನು ನಾವು ಇವತ್ತಿಗೂ ನೋಡ್ಬೋದಾಗಿದೆ. 3 ಜನರ ಭಾವಚಿತ್ರಗಳನ್ನು ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅವ್ರ ಮನೆಯಲ್ಲಿ. ಒಂದು ಅವರ ತಂದೆ, ಒಂದು ಬೀಚಿ, ಖ್ಯಾತ ಸಾಹಿತಿ ಬೀಚಿ ಅವ್ರದ್ದು, ಹಾಗೆ ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ. ಅದಕ್ಕೆ ಸಂಬಂಧಪಟ್ಟಾಗ ಅವರು ಹೇಳುವಂಥದ್ದು ಪದೇ ಹೇಳ್ತಾ ಇರ್ತಾರೆ, ನಮ್ಮ ತಂದೆ ನನಗೆ ಜನ್ಮದಾತನಾದರೆ, ಬೀಚಿಯವರು ನನಗೆ ಅನ್ನದಾತನಾಗಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಸ್ಫೂರ್ತಿದಾತನಾಗಿದ್ದಾರೆ ಅಂತ ಹೇಳಿ ಪದೇ ಹೇಳ್ತಾರೆ. ಹಾಗೆ ಅರಳು ಉರಿದಂತೆ ಮಾತನಾಡೋದು ಮತ್ತು ಹಾಸ್ಯ ಪ್ರಸಂಗಗಳನ್ನು ಅದ್ಭುತವಾಗಿ ನಿರೂಪಿಸುವಂಥ ಒಂದು ಪ್ರೊಫೆಸರ್ ಕೃಷ್ಣೇಗೌಡರೇನಿದ್ದಾರೆ, ನಾವು ನಾಡು ಕೊಂಡಂಥ ಅದ್ಭುತವಾದಂಥ ವಾಗ್ಮಿ ಅಂತಲೇ ಹೇಳ್ಬೋದಾದಂಥ ಪ್ರೊಫೆಸರ್ ಕೃಷ್ಣೇಗೌಡರು ಅವರ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಡಿಸಿದಂಥ ಛಾಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅವ್ರು ಕಲಿತಂಥ ಪಾಠಗಳ ಬಗ್ಗೆ ಅವರು ಸರಾಗವಾಗಿ ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತನಾಡುವಂಥ ವಿಷಯವನ್ನು ನಾವೆಲ್ಲ ನೋಡಿದ್ದೀವಿ. ಹಾಗೆ ಈ ನಾಡು ಕಂಡಂಥ ಅದ್ಭುತ ಬರಹಗಾರರಲ್ಲಿ ಹಾಗೆ ಬಂಡಾಯ ಸಾಹಿತಿ ಅಂತಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬರಗೂರು ರಾಮಚಂದ್ರಪ್ಪನವರೇನಿದ್ದಾರೆ, ಬರಗೂರು ರಾಮಚಂದ್ರಪ್ಪನವರ ಜೀವನದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೀರಿರ್ತಕ್ಕಂಥ ಪ್ರಭಾವಗಳ ಬಗ್ಗೆ
ಬರಗೂರು ರಾಮಚಂದ್ರಪ್ಪನವರು ಪದೇ ಪದೇ ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ತಾವು ಬರೆಯುವಂಥ ಬರಹಗಳಲ್ಲಿ, ಲೇಖನಗಳಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಈ ರೀತಿ ಕೆಲವೊಂದಷ್ಟು ಜನ ಕೆ ಎಸ್ ನಾರಾಯಣ ಸ್ವಾಮಿ ಅಥವಾ ವಿಜಯಮ್ಮ, ದ್ವಾರಕೀಶ್, ರವಿ ಬೆಳಗೆರೆ ಅಂತವರು, ಆದರೆ ಅದಕ್ಕೆ ಅಪವಾದವಾಗಿ ಇಂತಹ ಮಹನೀಯರೆಲ್ಲ ನಿಲ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಕನ್ನಡಿಗರ ಪರವಾಗಿ ನಾವು ಧನ್ಯವಾದವನ್ನು ಹೇಳುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಮೂರು ಇಂತಹ ಮಹನೀಯರು ಅದ್ಭುತವಾದಂಥ ಅಧ್ಯಯನವನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾಡಿ ಅದನ್ನು ತಮ್ಮ ಮಾತುಗಳ ಮೂಲಕ, ತಮ್ಮ ಬರಹಗಳ ಮೂಲಕ ನಾಡಿನ ಜನತೆ ಮುಂದೆ ಇಡುವಂಥ ನಿರಂತರವಾದಂಥ ಪ್ರಯತ್ನವನ್ನು ಹತ್ತಾರು ಮಂದಿ, ನೂರಾರು ಮಂದಿ ಸಾಹಿತಿಗಳು, ಬರಹಗಾರರು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಇಂತಹ ವ್ಯಕ್ತಿಗಳ, ಕುತಂತ್ರಿಗಳ ಪ್ರಯತ್ನ ಪದೇ ಪದೇ ಯಾತಕ್ಕೆ ವಿಫಲವಾಯಿತು ಅಂತಂದರೆ, ಇಂತಹ ಮಹನೀಯರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿತಂಥ ಪಾಠಗಳು ಮತ್ತು ಅವರಿಂದ ಪಡೆದಿದ್ದಂಥ ಒಂದು ಭಾವನೆಗಳನ್ನು, ಇವರು ಮನಸ್ಸಿನ ಭಾವನೆಗಳನ್ನು ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಆವರಿಸ್ಕೊಂಡಿದ್ರು ಅನ್ನೋ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಇಂತಹ ನೂರಾರು ಮಂದಿ YNK ಅವರು, KS ನಾರಾಯಣ ಸ್ವಾಮಿಯವರು, ವಿಜಯಮ್ಮನವರು, ರವಿ ಬೆಳಗೆರೆ ಅವರು, ದ್ವಾರಕೀಶ್ ಅವರು ಇನ್ನಷ್ಟು ಹುಟ್ಟು ಬಂದರೂ ಕೂಡ ಅವ್ರು ಯಾರಿಂದನೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಾರಿತ್ರಕ್ಕೆ ಕಳಂಕ ತರುವಂಥ ಕೆಲಸ ಯಾವತ್ತೂ ಆಗಲ್ಲ. ಅದು ಪ್ರಯತ್ನ ಸಫಲವಾಗಲ್ಲ. ಅದು ಪದೇ ಪದೇ ಮಾಡಿದ್ರೂ ಅದು ಪದೇ ಪದೇ ವಿಫಲವಾಗ್ತಾ ಇರುತ್ತೆ ಅನ್ನೋದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮಗೆ ನಿರಂತರವಾಗಿ ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಂಥ ಅವಮಾನಗಳನ್ನು, ತಮ್ಮ ವಿರುದ್ಧ ನಡೀತಾ ಇದ್ದಂಥ ಸಂಚುಗಳನ್ನು ಯಾವತ್ತೂ ಕೂಡ ಅವರು ತೋರ್ಪಡಿಸ್ಕೊಳ್ಳದೆ ಅದನ್ನು ಸ್ಥಿತಪ್ರಜ್ಞರಾಗಿ ಅದನ್ನು ತಗೊಂಡು ಇಡೀ ಜೀವನದಲ್ಲಿ ಒಂದು ಬಾರಿ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರತಿಭಟನೆ ಹೇಳಿಕೆಯನ್ನಾಗಲಿ ಅಥವಾ ಅದರ ವಿರುದ್ಧ ಮಾತನಾಡೋದಾಗಲಿ ಅವರು ಮಾಡದೆ, ಅದರಿಂದ ವಿಚಲಿತರಾಗದೆ ಅವರು ನಿರ್ಲಿಪ್ತರಾಗಿ ತಮ್ಮ ಜೀವನ ಆಯಿತು, ತಮ್ಮ ಚಿತ್ರ ಜೀವನ ಆಯಿತು, ತಮ್ಮ ಯೋಗ ಜೀವನ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಬದುಕಿದ್ದಷ್ಟು ಕಾಲ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ, ಅಚ್ಚ ಕನ್ನಡಿಗನಾಗಿ ಸದಾಕಾಲ ಅವರು ಮನೆಯಲ್ಲಿದ್ದಾಗಲೂ ಅಷ್ಟೇ ಅಥವಾ ಚಿತ್ರೀಕರಣವನ್ನು ಹೊರತುಪಡಿಸಿ ಅಥವಾ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇವಲ ಶ್ವೇತ ವಸ್ತ್ರಧಾರಿಯಾಗಿ ಅವರು ನೆಲದ ಮೇಲೆ ಊಟ ಮಾಡ್ತಾ ಇದ್ದಂಥದ್ದು, ನೆಲದ ಮೇಲೆ ಮಡಗ್ತಾ ಇದ್ದಂಥದ್ದು, ಅಂತಹ ಕೆಲಸಗಳನ್ನು ಮಾಡಿ ಅವರು ಯಾವತ್ತೂ ಕೂಡ ತಮಗೆ ಬಂದಂಥ ಜನಪ್ರಿಯತೆಯ ಅಮಲನ್ನು ತಲೆಗೇರಿಸ್ಕೊಳ್ಳದೆ ಅಂತಹ ವ್ಯಕ್ತಿ ಮನಸ್ಸು ಮಾಡಿತ್ತು ಅಂದರೆ 1983-84 ಗೋಕಾಕ್ ಚಳವಳಿ ಸಂದರ್ಭದಲ್ಲೇ ಅವರು ಅದನ್ನು ತೋರಿಸ್ಕೊಂಡು ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡ್ಬೋದಾಗಿತ್ತು. ತಮ್ಮ ಕಾಲು ಬಳಿ ಬಂದಂಥ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅವರು ಒಲ್ಲೆ ಅಂತ ಹೇಳಿ ಅವರು ರಾಜಕಾರಣದಿಂದ ನಾನು ದೂರ ಇದ್ದೀನಿ ಅನ್ನೋದನ್ನು, ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ, ಕೇವಲ ನಾನು ಕಲಾವಿದ ಮಾತ್ರ, ಕನ್ನಡಿಗರು ನನ್ನ ಪ್ರೀತಿಸಿರುವಂಥದ್ದು ಒಬ್ಬ ಕಲಾವಿದನಾಗಿ ಮಾತ್ರ ಅಂತ ಹೇಳಿ ಅದನ್ನು ಅವರು ಬಹಿರಂಗ ಹೇಳ್ಕೊಳ್ಳೋವಂಥ ಒಂದು ಮೂಲಕ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿ, ಸಣ್ಣ ಮಕ್ಕಳಿಗೂ ಎದ್ದು ನಿಂತು ಗೌರವವನ್ನು ಕೊಡ್ತಾ ಇದ್ದಂಥ ಒಬ್ಬ ವಿನಯವಂತ, ಒಂದು ವಿನಯ ವಿಧೇಯತೆಯ ಸಾಕಾರ ಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ನಡೆದಂಥ ಇದೆಲ್ಲ ಒಂದು ಷಡ್ಯಂತ್ರಗಳಿಗೆ ಅಂತಿಮವಾಗಿ ಒಂದು ಹಾಡಿನ ಮೂಲಕ, ಒಂದು ಗೀತೆಯ ಮೂಲಕ ಉದಯಶಂಕರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಉದಯಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಒಂದು ಪಾತ್ರದ ಮೂಲಕ, ಒಂದು ಗಾನದ ಮೂಲಕ ಅದನ್ನು ತಿಳಿಸುವಂಥ ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ರು. ಯಾವುದು ಅಂತಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ ಪ್ರತಿಧ್ವನಿ ಚಿತ್ರದ ಒಂದು ಹಾಡು, ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೆ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ ಅಂತ ಏನು ಸಾಲುಗಳನ್ನು ಬರೆದಂಥ ಅದ್ಭುತವಾದಂಥ ಸಾಲುಗಳನ್ನು ಏನು ಬರೆದಿದ್ದಾರೆ, ಯಾರು ಏನು ಮಾಡುವರು, ಆ ಹಾಡು ಯಾರಿಗೆ ಅಂತ ಬರೆದಿದ್ದು ಉದಯಶಂಕರ್ ಅಂತಂದರೆ ಇಂತಹ YNK, KS ನಾರಾಯಣ ಸ್ವಾಮಿ ಅಥವಾ ವಿಜಯಮ್ಮ ಅಥವಾ ದ್ವಾರಕೀಶ್ ಅಥವಾ ಮುಂದೆ ಹುಟ್ಬೋದಾಗಿರ್ತಕ್ಕಂಥ ಇಂಥ ವ್ಯಕ್ತಿಗಳು ಹುಟ್ಟಿದ್ರೆ ಇಂಥವ್ರಿಗೆ ಇದು ಪಾಠವಾಗಿರಲಿ ಅಂತ ಹೇಳಿ ರವಿ ಬೆಳಗೆರೆ ಅಂಥ ವ್ಯಕ್ತಿಗಳಿಗೆ ಈ ಹಾಡನ್ನು ಅವರಿಗೆ ಅರ್ಪಣೆ ಮಾಡಿದ್ರ ಅನ್ನೋ ರೀತಿಯಲ್ಲಿ ಆ ಹಾಡನ್ನು ರಚನೆ ಮಾಡೋದ್ರ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಸ್ಥಾನವನ್ನು ಪಡೆದಿದ್ರು ಅನ್ನೋ ವಿಷಯವನ್ನು ಆ ಹಾಡನ್ನು ಮೂಲಕ ಕನ್ನಡವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು, ಕನ್ನಡಿಗರನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋ ಒಂದು ಸತ್ಯವನ್ನು ಆ ಹಾಡಿನ ಮೂಲಕ ತೋರ್ಪಡಿಸ್ಕೊಳ್ಳೋದ್ರ ಮೂಲಕ ಇಂತಹ ನೂರಾರು YNKಗಳು, KS ನಾರಾಯಣ ಸ್ವಾಮಿ ಅಂತವರು ಎಷ್ಟೇ ಜನ ಬಂದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಾರಿತ್ರವಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಾಸಿವೆ ಕಾಳಿನಷ್ಟು ಕಳಂಕವನ್ನು ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಐತಿಹಾಸಿಕ ಸತ್ಯವನ್ನು ಆ ಹಾಡಿನ ಮೂಲಕ ಉದಯಶಂಕರ್ ಅವರು ರುಜುವಾತುಪಡಿಸಿದ್ರು. ಹಾಗಾಗಿ ಸಮಸ್ತ ಕನ್ನಡಿಗರ
ಪರವಾಗಿ 7 ಕೋಟಿ ಕನ್ನಡಿಗರ ಪರವಾಗಿ ಜಿ ಉದಯಶಂಕರ್ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಒಬ್ಬ ಕನ್ನಡಿಗನಾಗಿ, ಒಬ್ಬ ಅಣ್ಣಾವರ ಅಭಿಮಾನಿಯಾಗಿ, ಒಬ್ಬ ದೊಡ್ಡಮನೆ ಕುಟುಂಬದ ಅಭಿಮಾನಿಯಾಗಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.